ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಇನ್ಸ್ಪೈರಿಂಗ್ ಸೀರೀಸ್ ಈ ಒಂದು ವಿಡಿಯೋಗಳು ಪ್ರತಿದಿನ ನಾವು ಕೇಳ್ತಾ ಇದ್ದಾಗ ಒಂದಲ್ಲ ಒಂದು ಹೊಸ ವಿಷಯ ನಮಗೆ ಅರ್ಥ ಆಗುತ್ತೆ. ಇದರಿಂದ ನಮ್ಮ ಲೈಫಲ್ಲಿ ಗ್ರೋತ್ ಆಗುತ್ತೆ. ಇವತ್ತು ನಾನು ನಿಮಗೆ ಒಂದು ಜೀವನದಲ್ಲಿ ಅತಿ ಮುಖ್ಯವಾದಂತಹ ವಿಷಯದ ಬಗ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅದಾಗಿದೆ ಅಂತಿಮತಿ ಸೋಗತಿ. ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಜೀವನ ಪರ್ಯಂತ ನಾನು ಏನನ್ನು ನೆನೆಸ್ಕೊಳ್ತೀನಿ ಅದೇ ಕೊನೆಯ ಉಸಿರು ಇಳಿಬೇಕಾದ್ರೆ, ಈ ದೇಹದಲ್ಲಿರ್ತಕ್ಕಂಥ ಆತ್ಮ ಈ ಶರೀರವನ್ನು ಬಿಟ್ಟು ಹೋಗಬೇಕಾದ್ರೆ ಅದೇ ನೆನಪಿಗೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಅಂತಿಮದಲ್ಲಿ ನಮಗೆ ಯಾರು ನೆನಪಿಗೆ ಬಂದಾಗ ನಮ್ಮ ಜೀವನ ಉಜ್ವಲವಾಗಿರುತ್ತೆ, ಮುಂದಿನ ನಮ್ಮ ಪ್ರಯಾಣ ಸುಂದರವಾಗಿರುತ್ತೆ, ನಮ್ಮ ಅದೃಷ್ಟ ಚೆನ್ನಾಗಿರುತ್ತೆ ಅಂತ. ನಾವು ಜೀವನ ಪರ್ಯಂತ ವ್ಯಕ್ತಿನ ನೆನಪು ಮಾಡ್ತಾ ಕೊನೆಯಲ್ಲೂ ವ್ಯಕ್ತಿ ನೆನಪು ಬಂದರೆ ಮತ್ತೆ ಅವರ ಒಂದು ಕರ್ಮ ಬಂಧನದಲ್ಲಿ ಹೋಗಬೇಕಾಗತ್ತೆ. ಇಲ್ಲ, ನಾನು ಯಾವುದಾದ್ರೂ ಒಂದು ಕೆಟ್ಟ ಒಂದು ದೃಷ್ಟಿಯಿಂದ ಎಲ್ಲರನ್ನು ನೋಡ್ತಾ ಇದ್ದರೆ ಕೊನೆಯಲ್ಲಿ ಅದೇ ನೆನಪಿಗೆ ಬರುತ್ತೆ. ಕೊನೆಯಲ್ಲಿ ನಾನು ಅಂಥ ಒಂದು ಕುಲದಲ್ಲಿ ಹೋಗಿ ಜನ್ಮ ಪಡ್ಕೊಳ್ಬೇಕಾಗತ್ತೆ. ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಅಂತಿಮತಿ ಸೋಗತಿ ಆಗಬೇಕಾದ್ರೆ ಯಾವ ರೀತಿ ಅದರದ ಪರಿಣಾಮ ಬೀಳುತ್ತೆ ಅನ್ನೋದಕ್ಕೆ ನಿಮಗೆ ಒಂದು ಕಥೆಯ ಮೂಲಕ ನಾನು ತಿಳಿಸ್ತೇನೆ. ಒಮ್ಮೆ ಮೇಲೆ ಇರ್ತಕ್ಕಂತಹ ಶ್ರೀಹರಿ, ವಿಷ್ಣು ಹಾಗೂ ನಾರದ ಇವರಿಬ್ಬರು ಕೂಡ ಭೂಲೋಕದಲ್ಲಿ ಬರ್ತಾರೆ. ಇವರಿಬ್ಬರು ವಿಹಾರ ಮಾಡ್ತಾ ಮಾಡ್ತಾ ಈ ಭೂಲೋಕದ ಮನುಷ್ಯರಿರು ಯಾರ ನೆನಪಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಟೆಸ್ಟ್ ತಗೊಳ್ಳೋದಕ್ಕೆ ಬರ್ತಾರೆ. ಇವರಿಬ್ಬರು ಒಬ್ಬ ಊರಿನಲ್ಲಿ ತುಂಬ ಧನವಂತ ಇರ್ತಾನೆ, ಶ್ರೀಮಂತ ಇರ್ತಾನೆ. ಅವರ ಮನೆಯ ಕದ ತಡ್ತಾರೆ. ಇವರು ಸಾಧುಗಳ ವೇಷದಲ್ಲಿ ಬಂದು ಭಿಕ್ಷಾಂ ದೇಹಿ ಅಂತ ಕೇಳಿದಾಗ ಆ ಒಂದು ಧನವಂತ ಏನು ಮಾಡ್ತಾನೆ, ಇವರು ನಿಮಗೆ ಬೇರೆ ಕೆಲಸ ಇಲ್ವಾ, ಕದ ತಟ್ಟಿ ಭಿಕ್ಷೆ ಬೇಡ್ತಾ ಇದ್ದೀರಾ, ಕೈಕಾಲು ಗಟ್ಟಿ ಇದೆಯಲ್ಲ, ಹೋಗಿ ದುಡ್ಕೋಬೋದಲ್ಲ, ಯಾರು ಸಿಕ್ಕಿದ್ರೆ ಅವ್ರ ಮನೆಗೆ ನುಗ್ಗುಬಿಡ್ತೀರಾ ಅಂತ ಹೇಳಿಬಿಟ್ಟು ಅವರಿಗೆ ಅವಮಾನ ಮಾಡಿ ಕಳಿಸ್ತಾರೆ. ಹೋಗ್ತಾ ಹೋಗ್ತಾ ಸ್ವಲ್ಪ ದೂರದಲ್ಲಿ ಆ ಶ್ರೀಹರಿ ಏನು ಮಾಡ್ತಾರೆ, ಆ ಮನೆಯ ಕಡೆ ತಿರುಗಿ ನೋಡಿ, ಈ ಒಂದು ಧನವಂತನ ಹತ್ರ ಇನ್ನೂ ಹೆಚ್ಚಿನ ಧನ ಬರಲಿ, ಇವನಿಗೆ ಧನಾಭಿವೃದ್ಧಿ ಭವ ಅಂತ ಹೇಳಿ ಅವನಿಗೆ ಆಶೀರ್ವಾದ ಕೊಟ್ಟು ಹೊರಟೋಗ್ತಾರೆ. ನಾರದನಿಗೆ ಇದೇನಿದು, ಇಷ್ಟು ಅವಮಾನ ಮಾಡಿ ನಿಂದನೆ ಮಾಡಿರ್ತಕ್ಕಂಥ ನಮಗೆ ನಮ್ಮ ಹರಿ ಏನು ಮಾಡ್ತಾ ಇದ್ದಾರೆ, ಈ ರೀತಿಯಾದಂತಹ ಒಂದು ವರದಾನ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತಾರೆ. ಸ್ವಲ್ಪ ಸಮಯದ ನಂತರ ಒಂದು ಗುಡಿಸಲು ಸಿಗುತ್ತೆ. ಆ ಗುಡಿಸಲಲ್ಲಿ ಒಬ್ಬ ವೃದ್ಧಿ, ಅಂದರೆ ಏನು ಹೇಳ್ತಾರೆ, ವಯಸ್ಸಾಗಿರ್ತಕ್ಕಂಥ ಮುದುಕಿ. ಆ ಮುದುಕಿ ಏನು ಮಾಡ್ತಾಳೆ, ಆ ಮನೆಯಲ್ಲಿ ಜೀವಿಸ್ತಾ ಇರ್ತಾಳೆ. ಇವರು ಹೋಗಿ ಏನಾದರೂ ನಮಗೆ ಭಿಕ್ಷೆ ಕೊಡು ಅಂದರೆ, ಅಯ್ಯೋ, ನಾನು ಅಡಿಗೆ ಮಾಡಿ ಕೊಡುವಂತಹ ಒಂದು ಸಾಮರ್ಥ್ಯ ನನಗಿಲ್ಲ, ನೀವು ಸ್ವೀಕಾರ ಮಾಡೋದಾದರೆ ನಾನು 2 ಗ್ಲಾಸ್ ಹಾಲು ಕೊಡ್ತೀನಿ ಅಂತ ಹೇಳಿ ಅವರಿಗೆ ಮರ್ಯಾದೆಯಾಗಿ ಅವರನ್ನು ಕುಡಿಸಿ, ಆಕೆ ಜೀವನ ಆಧಾರಕ್ಕೆ ಒಂದು ಹಸುನ ಸಾಕ್ತಾ ಇರ್ತಾಳೆ. ಆ ಹಸುವಿನ ಹಾಲನ್ನು ಆ ಒಂದು ಸಾಧುವೇಷದಲ್ಲಿ ಬಂದಿರತಕ್ಕಂತಹ ನಾರದನಿಗೆ, ಶ್ರೀಹರಿಗೆ ಸತ್ಕಾರದಿಂದ ಕೊಡ್ತಾಳೆ. ಅವ್ರ ಹಾಲನ್ನು ಕುಡಿದು ತೃಪ್ತಿಯಾಗಿ ಆಕೆ ಹೇಳ್ತಾಳೆ, ಕೊನೆಗಾಲದಲ್ಲಿ ನನಗಿನ್ನೇನು ಬೇಕಾಗಿದೆ, ನನ್ನ ಜೀವನ ಭಗವಂತನ ಸೇವೆಯಲ್ಲಿ ಹೋದರೆ ಸಾಕು ಅಂತ ಹೇಳಿ ಆತ ಹೇಳ್ತಾರೆ. ಇವರಿಬ್ಬರು ಅಲ್ಲಿಂದ ಹೊರಡ್ತಾರೆ. ಹೋಗ್ತಾ 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 ಸ್ವಲ್ಪ ಸಮಯದ ನಂತರ ಶ್ರೀಹರಿ ಆ ಮುದುಕಿಯ ಮನೆಯ ಕಡೆ ತಿರುಗಿ ನೋಡಿ, ಆ ಹಸು ನೋಡಿ, ಈ ಹಸು ಅತಿ ಶೀಘ್ರದಲ್ಲಿ ಸತ್ತೋಗ್ಲಿ ಅಂತ ಹೇಳಿ ಅದಕ್ಕೆ ವರದಾನ ಕೊಡ್ತಾರೆ. ಈ ನಾರದ ತಾಳಕ್ಕಾಗದೆ, ಏನು ಸ್ವಾಮಿ, ನಮಗೆ ನಿಂದನೆ ಮಾಡಿರ್ತಕ್ಕಂತಹ ಆ ಶ್ರೀಮಂತನಿಗೆ ಧನಾಭಿವೃದ್ಧಿ ಆಗಲಿ ಅಂತೀರಾ, ನಮಗೆ ಇಷ್ಟು ಚೆನ್ನಾಗಿ ಸತ್ಕಾರ ಮಾಡಿರ್ತಕ್ಕಂತಹ ಈ ಮುದುಕಿಯ ಈ ಹಸು ಸತ್ತೋಗ್ಲಿ ಅಂತೀರಾ, ಏನಿದು ನಿಮ್ಮದು ಲೀಲೆಗಳು ಅಂದಾಗ, ನಿನಗೆ ಅರ್ಥ ಆಗಿಲ್ಲ ನೋಡು, ಈ ಧನವಂತ ಧನ 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 ಅಂತ 24 ಗಂಟೆನೂ ಕೂಡ ಧನದ ಹಿಂದೆ ಬಿದ್ದಿದ್ದಾನೆ. ಇವನು ಕೊನೆಗಾಲದಲ್ಲೂ ಧನವನ್ನೇ ನೆನಪು ಮಾಡ್ಕೊಂಡು ದೇಹ ಬಿಡ್ತಾನೆ. ಇವನು ಬಿಟ್ಟಾಗ ಮತ್ತೊಂದು ಯೋನಿಯಲ್ಲಿ ಹುಡ್ತಾನೆ, ಒಂದು ನಾಗರ ಹಾವು ಸರ್ಪವಾಗಿ ಇವನು ಒಂದು ಏನು ನಿಧಿ ಇರುತ್ತೆ, ಆ ನಿಧಿ ಕಾಯುವಂತಹ ಜನ್ಮ ಪಡ್ಕೊಳ್ತಾನೆ. ಆ ಮುದುಕಿ ಏನು ಇಷ್ಟು ಒಳ್ಳೆಯ ಒಂದು
ಸದ್ಗುಣ ಇಟ್ಕೊಂಡಿರ್ತಾಳೆ. ಈಕೆ ಹತ್ರ ಈ ಹಸು ಇತ್ತು ಅಂದರೆ ಕೊನೆಗಾಲದಲ್ಲಿ ನನ್ನ ಹಸುಗೆ ಏನಾಗುತ್ತೆ, ನನ್ನ ಹಸುನ ಯಾರು ನೋಡ್ಕೊತಾರೆ ನಾನಿಲ್ಲ ಅಂದರೆ, ನನ್ನ ಹಸುನ ಯಾರಾದರೂ ಕಟುಕ ತಗೊಂಡೋದ್ರೆ ಹೆಂಗೆ ಅಂತ ಆ ಹಸುವಿನ ಆಲೋಚನೆಯಲ್ಲಿ ಶರೀರ ಬಿಡ್ತಾಳೆ. ಅದಕ್ಕೆ ಈ ಹಸು ಹೊಟ್ಟೋಯ್ತು ಅಂದರೆ ಈಕೆ ಸಾಯೋವಾಗ ಹಸುವಿನ ನೆನಪಲ್ಲಿ ಸಾಯಲ್ಲ, ಆ ಭಗವಂತನ ನೆನಪಿನಲ್ಲಿ ಸಾಯ್ತಾಳೆ. ಆಗ ಈಕೆಯ ಮುಂದಿನ ಜನ್ಮ ತುಂಬ ಸುಂದರವಾದಂಥ ಜನ್ಮ ಸಿಗುತ್ತೆ, ಭಗವಂತನನ್ನು ಸೇರ್ತಾಳೆ ಅಂತ ಹೇಳಿ ಏನು ಆ ರೀತಿಯಾಗಿ ನಾರದನಿಗೆ ಈತ ಸ್ಪಷ್ಟ ಮಾಡ್ತಾರೆ. ಆಗ ಅರ್ಥ ಆಗುತ್ತೆ ಮಾನವ ಏನು ಮಾಡ್ತಾನೆ, ಆ ಮಾನವನ ಯೋಚನೆ ಹಿಂದೆ ಭಗವಂತನ ಯೋಚನೆ ಏನಿರುತ್ತಲ್ಲ ಅದು ತ್ರಿಕಾಲ ದೃಷ್ಟಿಯಿಂದ ಇರುತ್ತೆ, ಅದ್ಭುತವಾಗಿರುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೆ. ನಾವು ಕೆಲವೊಂದು ಸತಿ ಏನಾದರೂ ನಮಗೆ ತೊಂದರೆಗಳಾಗ್ತಾ ಇದೆ, ನಮಗೇನಾದರೂ ಕೂಡ ಕಷ್ಟಗಳು ಬರ್ತಾ ಇದೆ ಅಂದರೆ ನಾವು ಒಂದೇ ಏಕಕಾಲ ದೃಷ್ಟಿಯಿಂದ ನೋಡ್ತೇವೆ. ಆದರೆ ಅರ್ಥ ಮಾಡ್ಕೋಬೇಕು, ಆ ಭಗವಂತ ನನ್ನ ಬಗ್ಗೆ ಇನ್ನೂ ಏನೋ ಒಳ್ಳೆಯದನ್ನು ಆಲೋಚನೆ ಮಾಡಿದ್ದಾನೆ, ಅದಕ್ಕೆ ನನಗೆ ಈ ರೀತಿ ಆಗ್ತಾ ಇದೆ ಅಂತ. ಆ ರೀತಿ ನಮ್ಮ ಮನಸ್ಸನ್ನು ನಾವು ಧೈರ್ಯ ಕಳ್ಕೊಳ್ದೆ ಸ್ಥಿರವಾಗಿ ಖುಷಿಯಾಗಿ ನಡೆಸ್ಕೊಂಡು ಹೋದಾಗ ನಮ್ಮ ಜೀವನದಲ್ಲಿ ಅಂತಿಮದಲ್ಲಿ ಭಗವಂತನ ನೆನಪು ಬರ್ತಾನೆ. ಅಂತಿಮತಿ ಸೋಗತಿ ಅಂತ ಇದಕ್ಕೆ ಹೇಳೋದು. ಸ್ನೇಹಿತರೆ, ನಾವೆಲ್ಲರೂ ಕೂಡ ಎಲ್ಲರ ಜೊತೆಯಲ್ಲಿ ಇರಬೇಕು, ಎಲ್ಲ ಮಾಡಬೇಕು, ಆದರೆ ಅಂತಿಮದಲ್ಲಿ ಭಗವಂತನ ನೆನಪು ಬರಬೇಕು. ಆ ರೀತಿಯಲ್ಲಿ ನಾವು ನಮ್ಮ ಮನಸ್ಸನ್ನು ತಯಾರಿ ಮಾಡ್ಕೋಬೇಕು ಅನ್ನೋದೇ ಈ ಒಂದು ಕಥೆಯ ಮುಖ್ಯವಾದಂಥ ಉದ್ದೇಶ. ಈ ರೀತಿ ನಮ್ಮ ಸಂಸ್ಕಾರನ ನಾವು ಬದಲಾಯಿಸ್ಕೋಬೇಕು ಅಂದರೆ ಹೊಸ ಹೊಸ ವಿಷಯ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದೇ ಈ ಒಂದು ಇನ್ಸ್ಪೈರಿಂಗ್ ಸೀರೀಸ್ನ ಮುಖ್ಯ ಉದ್ದೇಶ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.